ಹಾಯ್ ನಮಸ್ಕಾರ. ಅಲ್ಲಿನ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಮೂಲಂಗಿ ಚಟ್ನಿ ಮಾಡೋ ವಿಧಾನ ನೋಡೋಣ. ಇದು ದೋಸೆ, ಇಡ್ಲಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದ್ರ ಜೊತೆನೂ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಮೂಲಂಗಿ ಹಾಕಿದ್ರೂ ಮೂಲಂಗಿ ಹಾಕಿದ ಥರನೇ ಇರೋದಿಲ್ಲ. ಈಗ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೂ ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜನ 1 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೋಬೇಕು. ನಾವು ಯಾವ ಸ್ಪೂನ್ ತೊಗೊತೀವೋ ಎಲ್ಲ ಪದಾರ್ಥಗಳು ಅದೇ ಸ್ಪೂನಲ್ಲೇ ಅಳತೆ ಮಾಡ್ಕೋಬೇಕು. ಇವೆರಡನ್ನೂ ಸ್ವಲ್ಪ ಹುರಿದಿದ್ದಾದಮೇಲೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕು. ಇಲ್ಲ 10 ಖಾರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಖಾರ ಇರುತ್ತೆ. ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಕ್ಕಾಗ್ಬಿಡುತ್ತೆ. ಕಪ್ಪಕ್ಕೆ ಹುರ್ಕೋಬಾರ್ದು. ಜೀರಿಗೆ ಎಲ್ಲ ಬೇಗನೆ ಕಪ್ಪಕ್ಕಾಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಈಗ ಇದೆಲ್ಲ ಹುರಿದಿದ್ದಾಗಿದೆ. ಈಗ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಮೀಡಿಯಮ್ ಸೈಜಿಂದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡೆ 1 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ 2 ಮೂಲಂಗಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜಿಂದ 2 ಮೂಲಂಗಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಇದನ್ನು ಎಣ್ಣೆಗೆ ಸೇರಿಸ್ಕೊಂಡು ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೂಲಂಗಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಲೈಟ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಹುಣಸೆ ಹಣ್ಣನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಹುಳಿ ಹೆಚ್ಚಿಗೆ ತಿನ್ನೋರಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಚೆನ್ನಾಗಿ ಹುರಿದಷ್ಟು ಚಟ್ನಿ ಚೆನ್ನಾಗಿರುತ್ತೆ. ಇದು ಹಸಿಯಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ಮಾತ್ರ ಹುರ್ಕೊಬೇಕು. ಈ ರೀತಿ ಕಲರ್ ಬರಬೇಕು. ಈಗ ಇದು ಪೂರ್ತಿ ತಣ್ಣಕ್ಕಾಗೋಷ್ಟರಲ್ಲಿ ಮೊದಲೇ ಹುರಿದಿಟ್ಟಿದ್ನಲ್ಲ, ಇದು ಡ್ರೈ ರೋಸ್ಟ್ ಮಾಡಿರೋದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಹಾಗೆ ನೀರೇನು ಸೇರಿಸ್ದೆ ಮೊದಲು ಪೌಡ್ರ್ ಮಾಡ್ಕೋಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೀರೇನು ಸೇರಿಸ್ದೆ ನೋಡಿ, ಈ ರೀತಿ ಪೌಡ್ರ್ ಆಗಿದ್ದಾದಮೇಲೆ ಹುರಿದಿಟ್ಟಿತ್ತಲ್ಲ ಮೂಲಂಗಿ ಈರುಳ್ಳಿನ ಸೇರಿಸ್ಕೋಬೇಕು. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ನೋಡಿ, ಈಗ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಇದನ್ನು ದೋಸೆ ಜೊತೆ ಆದರೆ ಹೀಗೆ ತಿನ್ಬೋದು. ನಾನು ದೋಸೆಗೆ ಮಾಡಿರೋದು. ಇಡ್ಲಿ, ಮುದ್ದೆ, ಅನ್ನಕ್ಕಾದರೆ ಸಾಸಿವೆ, ಕಡಲೆಬೇಳೆ, ಜಜ್ಜಿರೋಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೋಬೇಕು. ಚಪಾತಿ ಜೊತೆಗಾದರೆ ಹಸಿ ಈರುಳ್ಳಿನ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ತುಂಬಾ ರುಚಿಯಾದಂಥ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.